Hello girls, we are back to the class. In this class, that is Unit 5, Subject Heading and Indexing Systems, Session 1. In this chapter, you will be studying about the introduction of subject catalog, Sears list of subject headings, LC subject headings, chain indexing, mesh and SHE. Now in this session we will be studying about subject catalog. Girls, already you have learned how to prepare subject catalogs, that is classified class index entry in classified catalog codes. So you all know what is a subject catalog. A subject catalog is one which shows documents on a specific subject which is present in the library, and it also attempts to bring together entries on a specific subject. So a subject catalog is the one which tells what are the books which are present in the library on a particular subject. So this subject catalog can be expressed either through words chosen from the different subjects or through notations, means numbers, which you call it as class numbers based on a scheme of classification. So subject catalog ಅಲ್ಲಿ ಮಕ್ಕಳೇ ನೀವು ಈಗಾಗಲೇ ನೋಡಿದ್ದೀರಾ, ನಾವು ಯಾವುದು ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್ ಮಾಡಬೇಕಾದ್ರೂ ಸರಿ ಅಥವಾ AACR2 ಮಾಡಬೇಕಾದ್ರೂ ಸರಿ ಸಬ್ಜೆಕ್ಟ್ ಕ್ಯಾಟಲಾಗ್ ಅಂತ ಮಾಡ್ತೀವಿ. ಅದನ್ನು ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಂತ ಕರಿತೀವಿ. ಆ ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ನಾವು ವರ್ಡ್ಸಲ್ಲೂ ಕೂಡ ಬರಿಬೋದು. ಆ ವರ್ಡ್ಸಲ್ಲಿ ಬರಿಬೇಕಾದ್ರೆ ಅದನ್ನು ಯಾವ ಬೇಸ್ ಮೇಲೆ ಮಾಡಿರ್ತೀವಿ ಅಥವಾ ಯಾವ ಬೇಸ್ ಮೇಲೆ ತೊಗೊಂಡಿರ್ತೀವಿ ಅಂತ ಹೇಳಿದರೆ ದಟ್ ಈಸ್ ಬೇಸ್ಡ್ ಆನ್ ದಿ ಕಾಲ್ ನಂಬರ್ ಅಥವಾ ಕ್ಲಾಸ್ ನಂಬರ್. That class number is based on a scheme of classification. The scheme of classification can be either CC, that is colon classification, or DDC, Dewey Decimal Classification, athava any other type of classification which is used in that particular library. Howda? So in the first case, when you are writing the subject in the form of words, ಅಂದರೆ ಆಲ್ಫಾಬೆಟಿಕಲ್ ವೈಸಲ್ಲಿ ನೀವು ಬರೀತಾ ಇದ್ದಾಗ ಅದನ್ನು ಏನಂತ ಕರಿತೀವಿ, ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಕರಿತೀವಿ. ಆದರೆ ಅದನ್ನು ನೀವು ನೊಟೇಷನ್ ಬೇಸ್ ಮೇಲೆ ಅಂದರೆ ಕ್ಲಾಸ್ ನಂಬರ್ ವೈಸ್ ಬರೆದಾಗ ಅಥವಾ ನಂಬರ್ಸನ್ನು ಬರೆದಾಗ ಏನಂತ ಹೇಳ್ತೀವಿ, ಕ್ಲಾಸ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಯು ಡೂ ಇಟ್ ಇನ್ ಯುವರ್ ಸಬ್ಜೆಕ್ಟ್ ಕ್ಯಾಟಲಾಗ್. ನೌ what is the need for a subject catalog, or what is the purpose of a subject catalog? You all know, girls, subject catalog is the one through which there is many approaches by the readers. As I have already told you, ಯಾವುದೇ ಒಂದು ವ್ಯಕ್ತಿ ಯಾವುದನ್ನಾದರೂ ಮರಿಬೋದು, ಅಂದರೆ ಆಥರನ್ನಾದರೂ ಮರಿಬೋದು, ಟೈಟಲನ್ನಾದರೂ ಬರಿಬೋದು, ಸೀರೀಸನ್ನಾದರೂ ಮರಿಬೋದು. ಆದರೆ ತಾನು ಯಾವ ಪುಸ್ತಕವನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಅಂಥ ಸಬ್ಜೆಕ್ಟನ್ನು ಮಾತ್ರ ಅವರು ಮರೆಯೋದಿಲ್ಲ. ಸೊ ದೆರ್ ಇಸ್ ಹೈ ಪರ್ಸೆಂಟೇಜ್ ಆಫ್ ಯೂಸರ್ಸ್ ಆಫ್ ಕ್ಯಾಟಲಾಗ್ ಹೂ ಅಪ್ರೋಚ್ ದ ಕ್ಯಾಟಲಾಗ್ ಕ್ಯಾಬಿನೆಟ್ ಥ್ರೂ ಎ ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟು ಅಪ್ರೋಚ್ ಜಾಸ್ತಿ ಇರೋದ್ರಿಂದ ದೆರ್ ಈಸ್ ಎ ನೀಡ್ ಫಾರ್ ಎ ಸಬ್ಜೆಕ್ಟ್ ಕ್ಯಾಟಲಾಗ್ ಟು ಬಿ ರಿಟರ್ನ್ ಆರ್ ಫಾಲೋಡ್ ಇನ್ ಎ ಲೈಬ್ರರಿ. ಹೌದಾ? ಸೊ ಆಥರ್ ಮರಿಬೋದು, ಟೈಟಲ್ ಮರಿಬೋದು, ಟೈಟಲ್ ಆಫ್ ದ ಬುಕ್ಕನ್ನು ಮರಿಬೋದು, ಅಥವಾ ಬೇರೆ ಯಾವುದೇ ಡೀಟೇಲ್ಸ್ ಆಗಿರ್ಬೋದು. ಎಲ್ಲನೂ ಕೂಡ ಮರೆತ್ರೂ ವಿ ಕ್ಯಾನ್ ಆ್ಯಕ್ಚುಲಿ ರಿಮೆಂಬರ್ ದ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಹುಡ್ಕೊಂಬಂದಿದ್ದೀವಿ ಲೈಬ್ರರಿಯಲ್ಲಿ, ಆ ಸಬ್ಜೆಕ್ಟನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಸೊ ಹಂಗಾಗಿ ಸಬ್ಜೆಕ್ಟ್ ಎಂಟ್ರಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅ ಕ್ಯಾಟಲಾಗ್. So the basic purpose of a subject catalog is to provide a direct and prompt approach to finding a document or group of documents on a given subject. ಹೌದಾ? ಸೊ ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಮಾತ್ರ ಅಲ್ಲ,
ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅಂದರೆ ರಿಲೇಟೆಡ್ ಪುಸ್ತಕಗಳನ್ನು ಕೂಡ ನಾವು ಸಬ್ಜೆಕ್ಟ್ ಕ್ಯಾಟಲಾಗ್ ಮೂಲಕ ಕಂಡಿಡ್ಕೊಂಡು ನಾವು ಪುಸ್ತಕಗಳನ್ನು ತಗೋಬಹುದು ಲೈಬ್ರರಿಯಲ್ಲಿ. ದಟ್ ಈಸ್ ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ರಿಟ್ರೀವ್ಡ್ ಆರ್ ದ ಬುಕ್ಸ್ ಕ್ಯಾನ್ ಬಿ ರಿಟ್ರೀವ್ಡ್ ಫ್ರಮ್ ದ ಶೆಲ್ಫ್ based on the subject, and the related subjects also can be got with the help of the subject catalogs. That is the basic purpose of a subject catalog. Then according to Cutter, ನೀವೆಲ್ಲ ಓದಿದ್ದೀರಾ ಮಕ್ಕಳೇ, ಎಲ್ಲಿ ಫಸ್ಟ್ ಚಾಪ್ಟ್ರಲ್ಲೇ ಓದಿದ್ದೀರಾ ದ ಆಬ್ಜೆಕ್ಟಿವ್ಸ್ ಆಫ್ ಕಟ್ಟರ್ ಅಂತ ಹೇಳಿ. ಅದರಲ್ಲಿ ಮೇಯ್ನ್ ಆಬ್ಜೆಕ್ಟ್ ಏನು ಹೇಳುತ್ತೆ, ದ ಸಬ್ಜೆಕ್ಟ್ ಕ್ಯಾಟಲಾಗ್ ಈಸ್ ಟು ಎನೇಬಲ್ ಅ ಪರ್ಸನ್ ಟು ಫೈಂಡ್ ಅ ಬುಕ್ of which the subject is known and to show what the library has on a given subject. ಸೊ ಯಾವ ಪುಸ್ತಕನ ಹುಡ್ಕೊಂಬರ್ತಾ ಇದ್ದಾರೆ, ಆ ಪುಸ್ತಕದ ಪುಸ್ತಕ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಆ ಲೈಬ್ರರಿಯಲ್ಲಿ ಸಬ್ಜೆಕ್ಟ್ ಮೇಲೆ ಯಾವ ಯಾವ ಪುಸ್ತಕಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ಸಬ್ಜೆಕ್ಟ್ ಕ್ಯಾಟ್ಲಾಗನ್ನು ಪ್ರಿಪೇರ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಕಟರ್ ಅವರು ತಮ್ಮ ಯಾವುದು ಜ್ಞಾಪಕ ಇದೆಯಾ? ಎಸ್, ಚಾರ್ಲ್ಸ್ ಆಮಿ ಕಟರ್ ಅವರು ತಮ್ಮ ಆಬ್ಜೆಕ್ಟಿವ್ಸಲ್ಲಿ ಹೇಳಿದ್ದಾರೆ. ಇದೆಲ್ಲ ನೀವು ಫಸ್ಟ್ ಚಾಪ್ಟ್ರಲ್ಲೇ ಓದಿದ್ರೆ. ದಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಲೈಬ್ರರಿ ಕ್ಯಾಟಲಾಗ್ ಬೈ ಚಾರ್ಲ್ಸ್ ಆಮಿ ಕಟರ್. ಓಕೆ, ಒನ್ ಮೋರ್ ಥಿಂಗ್ ಇಸ್, one may be interested in making a survey of the documents available in the library on a specific subject. So a person can be interested in finding out what are the books which are available on a specific subject which he is searching. ಸಬ್ಜೆಕ್ಟ್ ಮೇಲೆ ಯಾವ ಸರ್ಚ್ ಮಾಡ್ತಾ ಇದ್ರೋ ಆ ಸಬ್ಜೆಕ್ಟಲ್ಲಿ ಯಾವ್ಯಾವ ಪುಸ್ತಕಗಳು ಇರಬಹುದು ನಮ್ಮ ಲೈಬ್ರರಿಲಿ ಅಂತ ಇಂಟ್ರೆಸ್ಟಿಂದ ಅವರು ಸರ್ವೆ ಕೂಡ ಮಾಡಬಹುದು. ಆಯಿತಾ? A user may want to read anything on a specific subject. Subject catalog would guide him in deciding about what he might read. So subject catalog not only tells what are the books available in a library on a particular subject, but it can also guide a person in deciding about what he might read or what he has to read. Then the subject catalog ಆರ್ ಸಬ್ಜೆಕ್ಟ್ ಹೆಡ್ಡಿಂಗ್ ಅಂತ ಏನು ಹೇಳ್ತೀವಲ್ಲ, ಆ ಸಬ್ಜೆಕ್ಟ್ ಹೆಡ್ಡಿಂಗ್ ಯಾವಾಗ ಹುಡ್ಕೋತು ಅಂತ ಹೇಳಿದರೆ, ಮುಂಚೆಯಿಂದನೂ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಇದ್ರೂ ಕೂಡ ಕಟರ್ಸ್ ರೂಲ್ಸ್ ಫಾರ್ ಎ ಡಿಕ್ಷನರಿ ಕ್ಯಾಟಲಾಗ್ ಹೇಳಿದೆ ನಿಮಗೆ. ಕಟರ್ ಅವರು ತಮ್ಮ ರೂಲ್ಸನ್ನು ಮಾಡಿದರು ಫಾರ್ ಎ ಡಿಕ್ಷನರಿ ಕ್ಯಾಟಲಾಗ್ ಅಂತ ಹೇಳಿ, ವಿಚ್ ಅಪಿಯರ್ಡ್ ಇನ್ 1876, ವಿಚ್ ಹ್ಯಾಡ್ 91 ರೂಲ್ಸ್. ಜ್ಞಾಪಕ ಇದೆಯಾ? ಸೊ ಈ ರೂಲ್ಸ್ ಪ್ರಕಾರ ಈ ಪರ್ಟಿಕ್ಯುಲರ್ ಡಿಕ್ಷನರಿ ಕ್ಯಾಟಲಾಗ್ ಶುರುವಾದ ಮೇಲೆ ಈ ಸಬ್ಜೆಕ್ಟ್ ಹೆಡ್ಡಿಂಗ್ ಅನ್ನೋದು ಹುಟ್ಕೋತು. ಆಯಿತಾ? ಸೊ ದ 4th edition ಆಫ್ ದಿಸ್ ಕಟರ್ಸ್ ರೂಲ್ಸ್ ಫಾರ್ ಎ ಡಿಕ್ಷನರಿ ಕ್ಯಾಟಲಾಗ್ ಕೇಮ್ ಇನ್ 1904. ಸೊ ಇನ್ ದಿಸ್ ದ ಕಟರ್ ಹ್ಯಾಡ್ ಗಿವನ್ a generalized set of rules for the formulation of alphabetical subject headings which can be used for dictionary catalog. And not only this, apart from Cutter, there were many persons who were working on subject headings. So ಈ subject headings ಅನ್ನು ಮಾಡಲಿಕ್ಕೆ ಕಟರ್ ಮಾತ್ರ ಅಲ್ಲ, ಬೇರೆಯವರು ಕೂಡ ಸತತ ಪ್ರಯತ್ನ ಮಾಡ್ತಾ ಇದ್ರು. ಅದರಲ್ಲಿ ಜೆ ಕೈಸರ್ ಅನ್ನೋರು 1911 he published a book which was called as systematic indexing. In this, he wanted to actually give a solution to the problem of achieving significant order. ಅಂದರೆ ಸಬ್ಜೆಕ್ಟ್ ಹೆಡ್ಡಿಂಗಲ್ಲಿ ಒಂದು ಆರ್ಡರನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು. ಆ ಪುಸ್ತಕನ ಏನಂತ ಹೇಳ್ತೀವಿ? ಸಿಸ್ಟಮ್ಯಾಟಿಕ್ ಇಂಡೆಕ್ಸಿಂಗ್ ಅಂತ ಹೇಳ್ತೀವಿ. ದೆನ್ ನಾಟ್ ಓನ್ಲಿ ದ್ಯಾಟ್, the other person who is in the history of producing the subject headings or made his contribution was E.J. Coates. So E.J. Coates actually, who was working at a British library, he put his ideas in British Technology Index for using of this subject heading. The alphabetical subject catalogs in most libraries are based on Cutter's rules for a dictionary catalog. So whoever has come into the history, there might be many persons who came in the history of producing subject headings, but all these stands on Cutter's rules for dictionary catalog. Okay, Cutter provided the rules for the preparation of a subject cataloging covering rules 161 to 168. So all the codes
including Dr. S.R. Ranganathan's code, also has an influence of Cutter's principle. So Cutter's principle is more important. So ಚಾರ್ಲ್ಸ್ ಆಮಿ ಕಟರ್ ಅವ್ರು ಮಾಡಿರುವಂಥ ಈ ಮಹಾನ್ ಸಾಧನೆ ಏನಿದೆಯಲ್ಲ, ದ್ಯಾಟ್ ಈಸ್ ದ ಬೇಸ್ ಫಾರ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದರೆ, ಕಟರ್ ಅವ್ರು ಮಾಡಿರುವಂಥ ಈ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಈವನ್ ಇನ್ doing the subject headings or getting subject headings in all the other forms, list of forms. Okay, then what are the methods of deriving subject headings? Subject headings ana ಯಾವ ಮೆಥಡ್ ಅಲ್ಲಿ ಡಿರೈವ್ ಮಾಡಬಹುದು. So subject headings can be derived by two basic things. One is use of a printed list of subject headings and another one is chain procedure. ಸೊ ಎರಡು ವಿಧ ಇದೆ. ಎರಡು ವಿಧದಲ್ಲಿ ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಡಿರೈವ್ ಮಾಡ್ಬೋದು. ಒಂದು ಪ್ರಿಂಟೆಡ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್, ಇನ್ನೊಂದು ಚೈನ್ ಪ್ರೊಸೀಜರ್. ಓಕೆ, ಸೊ ಬೇಸ್ಡ್ ಆನ್ ದಿಸ್ ವಿಲ್ ಹ್ಯಾವ್ ಸಮ್ MCQs. A subject catalog is one in which shows documents on a specific title, subject, author. What is the answer? Yes, it is subject. So subject catalog is one which shows documents on a specific subject. A subject expressed through words or called as dash. When a subject is expressed through words ಮೂಲಕ ಒಂದು ಸಬ್ಜೆಕ್ಟನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದರೆ, ಅಥವಾ ಲೀಡಿಂಗ್ ಸೆಕ್ಷನಲ್ಲಿ ವರ್ಡ್ಸ್ ಮೂಲಕ ಸಬ್ಜೆಕ್ಟ್ಸನ್ನು ಬರಿತಾ ಇದ್ದೀವಿ ಅಂತ ಹೇಳಿದರೆ ಅದನ್ನೇನಂತ ಹೇಳ್ತೀವಿ? ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಹೇಳ್ತೀವ, ಕ್ಲಾಸ್ ನಂಬರ್ ಅಂತ ಹೇಳ್ತೀವ, ಅಥವಾ ನೊಟೇಷನ್ಸ್ ಅಂತ ಹೇಳ್ತೀವ? Yes, the answer is subject headings. The answer is subject headings. The next, Cutter's rule for dictionary catalog appeared in the year dash. ಯಾವಾಗ Cutter's rule for dictionary catalog ಯಾವಾಗ ಬಂತು? 1876 1886 1887? Yes, can you guess what is the answer? Yes, it is 1876. J. Kaiser published his book Systematic Indexing in the year dash. ಯಾವ ವರ್ಷದಲ್ಲಿ ಪಬ್ಲಿಷ್ ಮಾಡಿದ್ರು ಪುಸ್ತಕನ ಸಿಸ್ಟಮ್ಯಾಟಿಕ್ ಇಂಡೆಕ್ಸಿಂಗನ್ನು? 1911, 1924, 1912? ಯಾವ ವರ್ಷದಲ್ಲಿ? Yes, it is 1911. There are dash methods of deriving subject headings. ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಡಿರೈವ್ ಮಾಡಬೇಕಾದ್ರೆ ಎಷ್ಟು ಮೆಥಡ್ಸ್ ಇದೆಪ್ಪ? 2 ಮೆಥಡಾ, 3 ಮೆಥಡಾ, 4 ಮೆಥಡಾ? Yes, it is 2. One is use of printed list of subject heading, ಇನ್ನೊಂದು chain procedure. So there are 2 methods of deriving subject heading. So in today's session, girls, we discussed about what is a subject catalog. Subject catalog ಯಾಕೆ ಬೇಕು? What is the need and purpose of subject catalog? And who are all the persons who introduced subject headings? Subject headings ಅಂದರೆ ಏನು, ಮತ್ತು ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಹಿಸ್ಟ್ರಿ ಏನು, ಯಾರ್ಯಾರು ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ತರಿಸೋದ್ರಲ್ಲಿ ಅಥವಾ ಕಾಂಟ್ರಿಬ್ಯೂಷನ್ಸನ್ನು ಮಾಡಿದ್ದಾರೆ, ಇವುಗಳನ್ನು ನಾವು ಓದಿದ್ದೀವಿ. ಆಮೇಲೆ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಡಿರೈವ್ ಮಾಡಲಿಕ್ಕೆ ಎಷ್ಟು ಮೆಥಡ್ಸ್ಗಳು ಇದೆ, ಇವುಗಳನ್ನು ನಾವು ಈ ಸೆಷನಲ್ಲಿ ಓದಿದ್ದೀವಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಗರ್ಲ್ಸ್, ಯು ಕ್ಯಾನ್ ಆಸ್ಕ್ ಮೀ. ಸೊ ಟುಡೇಸ್ ಸೆಷನ್ ವಾಸ್ ಅಬೌಟ್ ಸಬ್ಜೆಕ್ಟ್ ಕ್ಯಾಟಲಾಗ್. ಬಿಕಾಸ್ ಸಬ್ಜೆಕ್ಟ್ ಕ್ಯಾಟಲಾಗ್ ಗೊತ್ತಾದರೆ ಮಾತ್ರ ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಮುಂದೆ ಹೋಗಲಿಕ್ಕೆ ಸಾಧ್ಯ. ಸಬ್ಜೆಕ್ಟ್ ಹೆಡ್ಡಿಂಗ್ಸು ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಸಬ್ಜೆಕ್ಟ್ ಕ್ಯಾಟಲಾಗ್. ಯಾಕಂದರೆ ಸಬ್ಜೆಕ್ಟ್ ಕ್ಯಾಟಲಾಗಲ್ಲಿ ಬೇಸಿಕ್ಕಾಗಿ ನಾವು ಮಾಡೋದೇ ಸಬ್ಜೆಕ್ಟ್ ಹೆಡ್ಡಿಂಗ್ಸ್. ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಇಟ್ಕೊಂಡು ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಥವಾ ಸಬ್ಜೆಕ್ಟ್ ಕ್ಯಾಟಲಾಗನ್ನು ಮಾಡ್ತೀವಿ, ಆಯಿತಾ? ಸೊ ಅದಕ್ಕೆ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಎನಿ ಡೌಟ್ಸ್ ಗರ್ಲ್ಸ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ, ಆರ್ we can wind up with the session. I hope you would have understood what is the subject catalog and the need for it, and what is subject headings, and how we can derive the subject headings. ಇವುಗಳ ಬಗ್ಗೆ ಮಾತಾಡಿದ್ವಿ. If you have any doubts you can ask, otherwise I'll wind up.
in today's session. Okay girls, thank you. Have a nice day. Bye.